ನಾಳೆ ನಡೆಯಲಿರುವಂತಹ ಗಜಪಯಣಕ್ಕೆ ನಮ್ಮ ಮಹೇಂದ್ರ, ಶ್ರೀಕಂಠ, ಏಕಲವ್ಯ 3 ಆನೆಗಳು ಬಂದಿದಾವೆ. ನೋಡ್ತಾ ಇರ್ಬೋದು. ಇನ್ನ ಆನೆಗಳು ಆಗಮಿಸ್ತವೆ. ದುಬಾರೆ ಟೀಮ್ 3 ಆನೆಗಳು ಬಂದು ಇಳಿದಿದ್ದಾವೆ. ಅಂದ್ರೆ ಹುಣಸೂರಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತ ವೀರನ ಹೊಸರಳ್ಳಿ ಇಲ್ಲಿ ಏನು ಗಜಪಯಣ ಪೂಜೆ ನಡೆಯುವಂತದ್ದು, ಗಜ ಪೂಜೆ. ಆ ಮೂಲಕ ಆನೆಗಳನ್ನ ಮೈಸೂರಿಗೆ ಸ್ವಾಗತ ಮಾಡ್ಕೊಳ್ಳೋದು ಬಹಳನೇ ನಿರೀಕ್ಷೆ ಈ ವರ್ಷ. ಯಾಕೆಂದ್ರೆ ಅಭಿಮನ್ಯು ರಿಟೈರ್ಮೆಂಟ್ ಕೊಟ್ಟಾಯ್ತು. ಯಾವ ಆನೆ ಅಂಬಾರಿಯನ್ನ ಹೊರಲಿದೆ? ಮಹೇಂದ್ರ ಹೊರುತ್ತಾನ, ಪ್ರಶಾಂತ್ ಹೊರುತ್ತಾನ, ಅಥವಾ ಧನಂಜಯ ಹೊರುತ್ತಾನ? ತಾಲೀಮನ್ನ ಮಾಡ್ತಾ ಗೊತ್ತಾಗತ್ತೆ. ಅಧಿಕಾರಿಗಳು ತೀರ್ಮಾನವನ್ನ ಮಾಡ್ತಾರೆ. ಏಕಲವ್ಯ ರೈಸಿಂಗ್ ಸ್ಟಾರ್ ಈ ವರ್ಷನೂ ಸಹ ದಸರಾಗೆ ಬಂದಿದ್ದು ಬಹಳಷ್ಟು ಜನರಿಗೆ ಖುಷಿ ಇದೆ. ನಾಳೆ ಕೂಡ ಏನು ಅದ್ಭುತವಾಗಿಯೂ ಕೂಡ ಮೈಸೂರಿಗೆ ಆಗಮಿಸುವಂತದ್ದು. ಆನೆಗಳು ಮೈಸೂರಿಗೆ ಸಂಜೆ ಆಗಮಿಸ್ತವೆ. ಆನೆಗಳು ಮೈಸೂರು ದಸರಾ ಮಹೋತ್ಸವದ 2026ನೇ ಇಸ್ವಿಯ ಗಜಪಯಣ ಇನ್ನೇನು ಪ್ರಾರಂಭವಾಗಲಿದೆ ನಾಳೆ. ಮೊದಲನೇ ಬ್ಯಾಚಿನಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಆನೆ ಶ್ರೀಕಂಠ ಫಸ್ಟ್ ಪಾದಾರ್ಪಣೆಯನ್ನು ಮಾಡಿದೆ. ನಿಮ್ಮೆಲ್ಲರ ನೆಚ್ಚಿನ ಆನೆ ಶ್ರೀಕಂಠ. ಈಗ ನಮ್ಮ ನೆಚ್ಚಿನ ಆನೆ ಏಕಲವ್ಯ ಎರಡನೇ ಆನೆಯಾಗಿ ಬಂದಿದೆ.
ಎಲ್ಲ ಆನೆಗಳು ಕೂಡ ಬಂದಿಳಿದಿದ್ದಾವೆ. ತುಂಬಾನೇ ಒಂದು ಅದ್ಭುತವಾದಂತಹ ದಿವಸ ಇವತ್ತು. ಗಜ ಪೂಜೆ ಎಲ್ಲ ಆನೆಗಳಿಗೂ ನಡೆಯಲಿದೆ. ಒಟ್ಟು 10 ಆನೆಗಳಿಗೂ ಕೂಡ ನಡೆಯಲಿದೆ. ಅದರಲ್ಲಿ ಒಂದಾನೆ ಅಭಿಮನ್ಯು ರಿಟೈರ್ಮೆಂಟ್ ಸೆರೆಮನಿ ಅಂದ್ರೆ ವಿಶೇಷವಾದಂತಹ ಗೌರವ ಸಮರ್ಪಣೆಯನ್ನ ಮಾಡಲಾಗುತ್ತೆ. ನಂತರ ವಾಪಸ್ ಆ ಒಂದು ಆನೆಯನ್ನ ಕ್ಯಾಂಪ್ಗೆ ಕಳಿಸ್ತಾರೆ. ಇನ್ನುಳಿದಂತೆ ಎಲ್ಲ ಆನೆಗಳು ಮೈಸೂರಿಗೆ ಆಗಮಿಸ್ತವೆ. ಅಭಿಮನ್ಯು ವಾಪಸ್ ಕ್ಯಾಂಪ್ಗೆ, ತಮ್ಮ ಒಂದು ಮತ್ತಿಗೋಡು ಕ್ಯಾಂಪ್ಗೆ ವಾಪಸ್ ಹೋಗ್ತಾನೆ. ಬಹಳನೇ ನಿರೀಕ್ಷೆ ಸಹ ಇದೆ ಈ ವರ್ಷ, ಯಾರು ಅಂಬಾರಿಯನ್ನ ಸಹ ಹೊರಲಿದ್ದಾರೆ ಅಂತ. ತುಂಬಾನೇ ಅದ್ಭುತವಾದಂತ ಆನೆಗಳು ಎಲ್ಲವೂ ಕೂಡ. ಮತ್ತೆ ತಾಲೀಮನ್ನ ಸಹ ನೋಡ್ಬೋದು. ನಾಳೆಯಿಂದ ಅಲ್ಲ, ನಾಳೆ ಅರಣ್ಯ ಭವನದಲ್ಲಿ ಒಂದು ದಿವಸ ರೆಸ್ಟ್ ಆಗಿ ನಂತರದಲ್ಲಿ ಅರಣ್ಯ ಭವನದಿಂದ ಮೈಸೂರು ಪ್ಯಾಲೇಸ್ಗೆ ಆಗಮಿಸುವಂತದ್ದು 28ನೇ ತಾರೀಕು. ಆ ಬಳಿಕ ಪೂಜೆಯೂ ಸಹ ನಡೆಯಲಿದೆ, ಅಲ್ಲೊಂದು ಪೂಜೆ. ಅದಾದ ಬಳಿಕ ತಾಲೀಮ್ ಎಂದಿನಂತೆ ನೆಕ್ಸ್ಟ್ ವೀಕ್ ಇಂದ ಶುರುವಾಗುವಂತದ್ದು. ವಾಕಿಂಗ್, ಪ್ರತಿ ದಿವಸ ವಾಕಿಂಗ್ ಅನ್ನ ನೀವು ಆನೆಗಳ ವಾಕಿಂಗ್ ಅನ್ನ ನೋಡ್ಬೋದು. ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು. ನಿಮ್ಗೂ ಕೂಡ ಇಷ್ಟನಾ ನಮ್ಮ ದಸರಾ ಆನೆಗಳು? ಇಷ್ಟು ದಿವಸ ಈ ಎಲ್ಲ ಆನೆಗಳು ಕಾರ್ಯಾಚರಣೆ ಅಂತೆಲ್ಲ ಬ್ಯುಸಿ ಆಗಿಬಿಟ್ಟಿದ್ವು. ಇನ್ಮೇಲೆ ಮೈಸೂರಿನಲ್ಲಿ ಆರಾಮಾಗಿ ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ತವೆ. ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ಆನೆಗಳು ಎಲ್ಲವೂ ಮೈಸೂರಿನಲ್ಲೇ ಇರ್ತವೆ. ಒಳ್ಳೆ ಫುಡ್ ಕೊಡ್ತಾರೆ, ತೂಕವೂ ಕೂಡ ಜಾಸ್ತಿ ಆಗುತ್ತೆ. ವೈಟ್ ಚೆಕ್ ಅನ್ನು ಸಹ ಮಾಡ್ತಾರೆ. ತೂಕ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಯಾಕಂದ್ರೆ ಒಳ್ಳೊಳ್ಳೆ ಫುಡ್ಗಳನ್ನ ಕೊಡ್ತಾರೆ. ಕೆಲವೊಂದು ಆನೆಗೆ ಬೆಣ್ಣೆ ಕೊಡ್ತಾರೆ. ಒಳ್ಳೆ ಫುಡ್ ಅಂದ್ರೆ ಅಲ್ಲಿ ತರಕಾರಿ ಜೊತೆಗೆ ಕಾಳು ಬೇಳೆಗಳು ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾರೆ, ಮುದ್ದೆ ರೀತಿ ಮಾಡ್ಕೊಡ್ತಾರೆ. ನಿಮಗೂ ಕೂಡ ಖುಷಿ ಆಗುತ್ತೆ. ಖಂಡಿತವಾಗಿಯೂ ಮೈಸೂರಿಗೆ ಹೋಗ್ಬೋದು. ಆನೆಗಳ ತಾಲೀಮನ್ನು ಸಹ ನೋಡ್ಬೋದು. ಖಂಡಿತ ಜನರಿಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಯಾಕೆಂದ್ರೆ ಪ್ರತಿ ದಿವಸ ಆನೆಗಳು ವಾಕಿಂಗ್ ಮಾಡ್ತವೆ ಬೆಳಗ್ಗೆ ಮತ್ತೆ ಸಂಜೆ. ಅದನ್ನೆಲ್ಲ ಜನಗಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಸಣ್ಣ ಮಕ್ಕಳಿಂದ ದೊಡ್ಡ ತನಕ ಎಲ್ಲರೂ ಕೂಡ ಬಂದು ತಾಲೀಮ್ನ ನೋಡ್ತಾರೆ. ಆನೆಗಳನ್ನ ನಿಂತ್ಕೊಂಡು ನೋಡ್ತಾರೆ, ಜೋರಾಗಿ ಕೂಗ್ತಾರೆ. ತಮ್ಮ ಒಂದು ಅಭಿಮಾನಿಗಳು